ಹಾಯ್ ಹಲೋ ನಮಸ್ತೆ. ಮತ್ತೊಮ್ಮೆ ವೀರಶೈವಸ್ ಕಿಚನ್ನ ಅಡಿಗೆ ಪ್ರಿಯರಿಗೆ ಸ್ವಾಗತ. ಈ ದಿನ ಒಂದು ಒಳ್ಳೆ ಮಾಹಿತಿಯೊಂದಿಗೆ 2 ರೀತಿಯ ಜ್ಯೂಸ್ಗಳನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಆಗಿ. ಇವತ್ತು ಒಣಗೊನೆ ಸೊಪ್ಪಿಂದ ಏನೆಲ್ಲ ಉಪಯೋಗಗಳಿವೆ ತಿಳ್ಕೊಳ್ತಾ, ಹಾಗೆ ಇದು 2 ರೀತಿಯಾದ ಜ್ಯೂಸನ್ನ ಮಾಡ್ಬೋದು. ಯಾಕೆ ಅಂದರೆ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ನಾವು ಇದನ್ನು ಬಿಡಿಸ್ಕೊಂಡು ರೆಡಿ ಮಾಡಿಕೊಂಡು ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ಹಾಗಾಗಿ ಜ್ಯೂಸ್ ಟೈಪಲ್ಲಿ ಕೂಡ ನಾವು ಬಳಸ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿರ್ತೀನಿ, ನೀವು ಮಾಡ್ಕೋಬೋದು. ಸೊ ಮೊದಲಿಗೆ ಇದರ ಲಾಭಗಳನ್ನ ತಿಳ್ಕೊಳ್ತಾ ಹಾಗೆ ಹೇಗೆ ಮಾಡೋದು ಅನ್ನೋದನ್ನ ಸಿಂಪಲ್ಲಾಗಿ ಹೇಳಿರ್ತೀನಿ. ಬಟ್ ನಾನು ಇದರ ಪೂರ್ತಿ ವಿಡಿಯೋನ ಶಾರ್ಟ್ಸಲ್ಲಿ ಅಂದರೆ ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ, ಅದರ ಬಗ್ಗೆ ತಿಳ್ಕೊಳ್ಳಿ ಸಂಪೂರ್ಣ ಮಾಹಿತಿಗೆ. ಸೊ ಈಗ ಮೊದಲು ಇದ್ರ ಉಪಯೋಗಗಳನ್ನ ತಿಳ್ಕೊಳ್ಳೋದೇ ಆದರೆ, ಒಣಗೊನೆ ಸೊಪ್ಪು ಅಂತಂದರೆ ಅದ್ಭುತವಾದ ಒಂದು ಔಷಧಿ ಅನ್ನೋದಾದರೆ ಅದು ಕಣ್ಣಿಗೆ ಸಂಬಂಧಪಟ್ಟ ಹಾಗೆ. ಎಷ್ಟೋ ಜನಕ್ಕೆ ಎರಳುಗಣ್ಣಾಗಿರ್ಬೋದು ಅಥವಾ ಕಣ್ಣಿನ ಪವರ್ಗಳು ಕಳ್ಕೊಂಡಿರ್ಬೋದು, ಅಂಥದಕ್ಕೆ ಈ ಒಣಗೊನೆ ಸೊಪ್ಪು ಭಾರಿ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನಾವು ಈ ಒಣಗೊನೆ ಸೊಪ್ಪನ್ನು ಪ್ರತಿದಿನ ಕುಡಿದ್ರೂ ಪ್ರಯೋಜನ ತುಂಬ ಇದೆ. ಸೊ ಮೊದಲು ಒಣಗೊನೆ ಸೊಪ್ಪಲ್ಲಿ ತುಂಬ ಮಣ್ಣಿನ ಅಂಶ ಇರುತ್ತೆ. ಹಾಗಾಗಿ ಒಂದು 7ರಿಂದ 8 ಸತಿ ತೊಳೆದು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆನಂತರ ಅದನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಬೇಕಾಗುತ್ತೆ. ಮಿಕ್ಸಿಯಲ್ಲಿ ಹಾಕುವಾಗಲೇ ನಾವು ಉಪ್ಪನ್ನು ಯೂಸ್ ಮಾಡ್ಬೋದು, ಅಥವಾ ಜ್ಯೂಸ್ ಮಾಡಿದ ನಂತರನೂ ಮಾಡ್ಕೋಬೋದು. ಇದು ಮೊದಲನೇ ಜ್ಯೂಸು ಹೇಗೆ ಮಾಡೋದು ಅನ್ನೋದಕ್ಕೆ. ಸೊ ಈಗ ಇದು ಏನೇನು ಯೂಸ್ ಅಂತ ಅನ್ನೋದಾದರೆ, ಮೂಲವ್ಯಾಧಿ ಅಂದರೆ ಯಾರಿಗೆ ಪೈಲ್ಸ್ ಪ್ರಾಬ್ಲಮ್ ಇರುತ್ತೋ ಅಂಥವ್ರು ಈ ಸೊಪ್ಪಿನ ರಸದ ಜೊತೆಗೆ ಮೂಲಂಗಿ ರಸನ ಸೇರಿಸಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕುಡಿಯೋದ್ರಿಂದ ಪೈಲ್ಸ್ ವಾಸಿಯಾಗುತ್ತೆ. ಹಾಗೆ ಯಾರಿಗೆ ಹೊಟ್ಟೆ ಸಮಸ್ಯೆ ಇರುತ್ತೆ ಅಂಥವ್ರಿಗೂ ಕೂಡ ಇದು ತುಂಬ ಸಹಾಯ ಆಗಿದೆ. ಹಾಗೆ ಹೇರ್ ಫಾಲ್ ಆಗ್ತಾ ಇರುತ್ತಲ್ಲ ಅಂಥವ್ರಿಗೆ, ಮತ್ತು ಸ್ಕಿನ್ ಪ್ರಾಬ್ಲಮ್ಸು, ತುರ್ಕೆ ಅಥವಾ ಒಂಥರ ಕಜ್ಜಿ ಪ್ರಾಬ್ಲಮ್ಮು, ಈ ಥರದ್ದು ಹಾಗಾಗಿ ಇನ್ಫೆಕ್ಷನ್ಸ್ಗಳಾಗ್ತಿರುತ್ತಲ್ಲ ಅಂಥವ್ರಿಗೂ ಕೂಡ ಈ ಒಣಗೊನೆ ಸೊಪ್ಪಿನ ಜ್ಯೂಸು ರಾಮಬಾಣ ಇದ್ದಾಗೆ. ಇದರಲ್ಲಿ ಪ್ರೋಟೀನ್ ಇರುತ್ತೆ, ಹೆಚ್ಚಾಗಿ ಐರನ್ ಅಂಶ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಮಕ್ಕಳಿಗೆ ಮಸ್ಟ್ ಆ್ಯಂಡ್ ಶುಡ್ ಕುಡಿಸ್ಲೇಬೇಕು. ಕುಡಿಯೋದ್ರಿಂದ ಅವ್ರಿಗೆ ಕಣ್ಣಿನ ಪ್ರಾಬ್ಲಮ್ಮು, ಕಣ್ಣಿನಲ್ಲಿ ಉರಿಯೋದು ಆ ಥರದ್ದೆಲ್ಲ ಕಮ್ಮಿ ಆಗುತ್ತೆ. ಈಗಿನ ಕಾಲದಲ್ಲಂತೂ ಮಕ್ಕಳು ವಿಪರೀತ ಮೊಬೈಲು ನೋಡೋದ್ರಿಂದ ಅವ್ರಿಗೆ ಕಣ್ಣಿನ ಸಮಸ್ಯೆ ಬೇಗ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈ ಜ್ಯೂಸನ್ನ ನೀವು ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ಆದರೆ ಹಾಗೆ ಕೊಟ್ಟರೆ ಕುಡಿಯಲ್ವಲ್ಲ, ಅದಕ್ಕೆ ಸ್ವಲ್ಪ ಸ್ಪೈಸಿ ಮಾಡಿಕೊಡೋಣ. ಹಾಗಾಗಿ ಕಾಳು ಮೆಣಸು ಪೌಡ್ರನ್ನು ಬೇಕಾದ್ರೆ ನೀವೇ ಮನೆಯಲ್ಲೇ ಕಾಳು ಮೆಣಸನ್ನ ಕುಟ್ಟಿ ಅದನ್ನು ಹಾಕಿ, ಅಥವಾ ರೆಡಿಮೇಡ್ ಕಾಳು ಮೆಣಸು ಪೌಡ್ರನ್ನು, ಹಾಗೆ ಉಪ್ಪು ನಾವೇನಾರು ಇದರಲ್ಲಿ ಮಿಕ್ಸಿನಲ್ಲಿ ಹಾಕಿಲ್ಲ ಅನ್ನೋದಾದರೆ ಇಲ್ಲಿ ಉಪ್ಪು ಯೂಸ್ ಮಾಡ್ಬೋದು. ಹಾಗೆ ಚಾಟ್ ಪೌಡರ್ ಹಾಕಿ, ಜೊತೆಗೆ ಸ್ವಲ್ಪ ಮಕ್ಕಳು ಸ್ವೀಟ್ ಥರ ಬೇಕು ಅನ್ನೋದಾದರೆ ಒಂದು ಸ್ವಲ್ಪ ಬೆಲ್ಲ ಕೂಡ ಬಳಸ್ಬೋದು. ಅದೇ ದೊಡ್ಡವ್ರಿಗಾದರೆ ಬೆಲ್ಲದ ಅವಶ್ಯಕತೆ ಇಲ್ಲ. ಇದನ್ನು ಕುಡಿಸ್ತಾ ಬಂದರೆ ಖಂಡಿತ ಕಣ್ಣಿನ ಪವರು 45 ಡೇಸ್ ಕಂಟಿನ್ಯೂ ಕುಡಿತಾ ಹೋದರೆ ನಿಮಗೆ ಸ್ವಲ್ಪ ಮಟ್ಟಿಗಾದ್ರೂ ಇಂಪ್ರೂವೈಸೇಷನ್ ಕಾಣಿಸುತ್ತೆ. ಹಾಗಾಗಿ ಇದು ಒಂದು ಜ್ಯೂಸು. ಇದನ್ನು ನಾವು ಬೇಯಿಸ್ತೇನೆ ಮಾಡಿದ್ದಂಥದ್ದು. ಇನ್ನೊಂದು ಬೇಯಿಸಿ ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ನೋಡಿ. ಒಂದು ಮುಷ್ಟಿ ಸೊಪ್ಪಿಗೆ 3 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಬಾಯ್ಲ್ಡ್ ಮಾಡಬೇಕು. ಎಷ್ಟು ಅಂದರೆ ಅದು 1.5 ಗ್ಲಾಸ್ಗೆ ಅದು ಶ್ರಿಂಕ್ ಆಗಬೇಕು. ಅಷ್ಟು ಚೆನ್ನಾಗಿ ನೀವು ಬಾಯ್ಲ್ಡ್ ಮಾಡಿ ಅದನ್ನು ಚೆನ್ನಾಗಿ ಮಸ್ತು ಅದನ್ನು ಕೂಡ ಫಿಲ್ಟರ್ ಮಾಡ್ಕೋಬೇಕು. ಸೊ ಈಗ ನೆಕ್ಸ್ಟು, ಇದು ಸಾಮಾನ್ಯ ಹೆಣ್ಮಕ್ಳುಗಳಿಗೆ ಮುಟ್ಟಿನ ಸಮಸ್ಯೆ, ಪೀರಿಯಡ್ ಟೈಮಲ್ಲಿ ತುಂಬ ಪೇಯ್ನು ಆ ಥರದ್ದೆಲ್ಲ ಇದ್ದಾಗ ಇದು ನಾರಿನಂಶ ಇರೋದ್ರಿಂದ ಇದನ್ನು ಕುಡಿದ್ರೆ ಅವರಿಗೆ ಹೊಟ್ಟೆ ನೋವು ಕಮ್ಮಿ ಕೂಡ ಆಗುತ್ತೆ. ಗರ್ಭಕೋಶದ ಸಮಸ್ಯೆಗಳೇನಾದ್ರು ಇದ್ರೂ ಪರಿಹಾರ ಮಾಡುತ್ತೆ. ಹಾಗೆ ಇದರಲ್ಲಿ ನಾರಿನಂಶ ಇರೋದ್ರಿಂದ ಶುಗರು BP ಕೂಡ ಸಹಜವಾಗಿ ಸಹಾಯ ಮಾಡುತ್ತೆ. ಹಾಗೆ ಯಾರಿಗೆ ಮೆಮೊರಿ ಪವರು ಕಮ್ಮಿ ಇದೆ ಅನಿಸುತ್ತೋ ಆ ಥರ ಟೈಮಲ್ಲಿ ಈ ಜ್ಯೂಸನ್ನ ಕುಡಿಸಿದ್ರೆ ಇದು ಕೂಡ ಬೂಸ್ಟಪ್ ಮಾಡುತ್ತೆ. ಇದನ್ನು ನಾವು ಆಗಲೇ ತೋರಿಸ್ದಾಗೆ ಹಾಗೇನೂ ರುಬ್ಬಿ ಕುಡಿಬೋದು, ಅಥವಾ ಬೇಯಿಸಿ ಕೂಡ ಈ ಟೈಪಲ್ಲಿ ಕುಡಿಬೋದು. 2 ವಿಧಾನದಲ್ಲಾದರೆ
ಈ ಮಕ್ಕಳಿಗೆ ಯಾವುದು, ದೊಡ್ಡವ್ರಿಗೆ ಯಾವುದು ಸೂಟಬಲ್ ಅನಿಸುತ್ತೋ ಅದೇ ಥರ ಕೊಡಿಸಿ. ಬಟ್ ಇದನ್ನು ಆಗಾಗ ವಾರಕ್ಕೆ 2 ಸತಿ 3 ಸತಿ ಮಾಡಿ ಕುಡಿಸ್ತಾ ಬಂದರೆ ಅವರ ಕಣ್ಣಿನ ಶಕ್ತಿ ಜೊತೆಗೆ ಬುದ್ಧಿಶಕ್ತಿನೂ ಹೆಚ್ಚುತ್ತೆ, ಹಾಗೆ ದೇಹಕ್ಕೂ ಒಂದು ಪ್ರೋಟೀನ್ ಅಂಶ ಸಿಕ್ತಂಗೆ ಆಗುತ್ತೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ಇದರ ಹೂಗಳನ್ನ ಸೇವಿಸ್ತಾ ಬಂದರೆ ಇರುಳುಗಣ್ಣಿರೋ ಅಂಥವ್ರಿಗೂ ಕೂಡ ಕಮ್ಮಿ ಆಗುತ್ತಂತೆ ಸಮಸ್ಯೆ. ಸೊ ಡೈಲಿ ರಸನ ಕುಡಿತಾ 45 ದಿನ ಕುಡಿತಾ ಬಂದರೆ ಆಲ್ಮೋಸ್ಟ್ ಕಣ್ಣಿನ ದೃಷ್ಟಿ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಹಾಗೆ ಕೆಮ್ಮು ನೆಗಡಿ ಕೂಡ ಕಡಿಮೆ ಆಗುತ್ತೆ. ಸೊ ಇಂಥ ಒಂದು ಅವಕಾಶನ ನಾವ್ಯಾಕೆ ಮಿಸ್ ಮಾಡ್ಕೋಬೇಕು? ಸೊ ನೋಡಿ, ಈಗ ಇದಕ್ಕೆ ಸ್ಪೈಸಿಯಾಗಿ ನಾನು ಹುಣಸೆ ರಸ ಮತ್ತು ಬೆಲ್ಲ, ಚಿಟಿಕೆ ಉಪ್ಪು ಇದನ್ನು ಹಾಕಿ ನಾನು ಜ್ಯೂಸ್ಗೆ ಬೆರೆಸ್ತೀನಿ. ಸಾಮಾನ್ಯವಾಗಿ ಈ 2 ಜ್ಯೂಸಲ್ಲಿ ಈ ಜ್ಯೂಸು ಸಹಜವಾಗಿ ಇಷ್ಟ ಆಗುತ್ತೆ, ಒಂಥರ ಪಾನಿಪುರಿ ಟೇಸ್ಟ್ ಕೊಡುತ್ತೆ. ನಾನು ನನ್ನ ಮಗಳಿಗೂ ಕೂಡ ಟ್ರೈ ಮಾಡಿದೆ, ಅವಳು ಕೂಡ 2ನೇದು ಬೇಯಿಸಿದ್ದ ಸೊಪ್ಪಿಂದು ಅವಳು ಇಷ್ಟಪಟ್ಟಳು. ಅದು ಕುಡಿಬೋದು, ಇದು ಕುಡಿಬೋದು. ಆದಷ್ಟು ಯಾವುದಾದ್ರೂ ಒಂದು ರೂಪದಲ್ಲಿ ದಯವಿಟ್ಟು ಮಕ್ಕಳಿಗೆ ಇದನ್ನು ಕುಡಿಸ್ತಾ ಬನ್ನಿ. ಇದು ಸಿಕ್ಕೋದೇ ಕಮ್ಮಿ, ಒಣಗೊನೆ ಸೊಪ್ಪು ಸಿಕ್ಕಿದಾಗ ಬಿಡದೇನೆ ತೊಗೊಂಡು ಬಂದು ಒಂದೊಂದು ಚೂರು ಬೇಯಿಸಿ ಅಥವಾ ರಾನಲ್ಲಿ ಕುಡಿಸ್ತಾ ಬಂದರೆ ಮಕ್ಕಳುಗಳ ಭವಿಷ್ಯ ತುಂಬ ಉಜ್ವಲವಾಗಿರುತ್ತೆ. ಸೊ ಅವ್ರ ಕಣ್ಣನ್ನು ನಾವು ಅಲ್ಪ ಮಟ್ಟಿಗಾದ್ರೂ ಕಾಪಾಡ್ಬೋದು. ಈಗನ ಮೊಬೈಲಿಂದ ಅಂತೂ ರಕ್ಷಣೆ ಮಾಡೋಕ್ಕಾಗಲ್ಲ. ಸೊ ನಾನು ನಿಮಗೆ 2 ರೀತಿ ಜ್ಯೂಸನ್ನ ತೋರಿಸ್ದೆ. ಒಂದು ರಾ ಜ್ಯೂಸ್, ಇನ್ನೊಂದು ಬಾಯ್ಲ್ಡ್ ಮಾಡಿರೋ ಜ್ಯೂಸ್. 2 ಜ್ಯೂಸಿನ ಟೇಸ್ಟ್ಗಳು ಅದ್ಭುತವಾಗಿರುತ್ತೆ. ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಮೆಸೇಜ್ ಬಾಕ್ಸಲ್ಲಿ ಹಾಕಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಯಾಕೆಂದರೆ ಇದು ತುಂಬ ಉತ್ತಮವಾದ ಜ್ಯೂಸ್ಗಳು. ಇದು ಎಷ್ಟು ಜನಕ್ಕೆ ಸೇರುತ್ತೋ ಅಷ್ಟು ಒಳ್ಳೆಯದು. ಹಾಗಾಗಿ ಇದನ್ನು ಶೇರ್ ಮಾಡಿ. ಹಾಗೆ ದಯವಿಟ್ಟು ಮರಿದೇನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ನೀವು ಲೈಕ್ನ ಕೊಡ್ತಾ ಹೋದರೆ ನಮಗೆ ನಿಮಗೆ ತಲುಪಿದೆ, ನೀವು ಇಷ್ಟಪಡ್ತಿದ್ದೀರಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾಯಿರಿ. ಈ ಚಾನಲ್ನ ಕಡೆಯಿಂದ ನಿಮಗೆ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ.